ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕು ಹಾವಿನಾಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಫ್ರೆಂಡ್ಸ್. ಇವತ್ತು ಬೀರಪ್ಪ ಅವ್ರ ಶೆಡ್ಡಲ್ಲಿ ಬಂದಿದ್ದೇನೆ. ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇಲ್ಲಿ ಬೀರಪ್ಪ ಅವ್ರ ಶೆಡ್ ಬಂದು ಚರ್ಚನ್ ತಾಲೂಕು ಹಾವಿನಾಳ ಗ್ರಾಮ ವಿಜಯಪುರ ಡಿಸ್ಟಿಕಲ್ಲಿ ಬರುತ್ತೆ ನೋಡಿ. ಚರ್ಚನಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೊಂದಿಷ್ಟು ಹಸುಗಳಿವೆ, ಎಲ್ಲ ಗೀರ್ ಹಸುಗಳು ಮತ್ತು ಸಾಯಿವಲ್ಲ ಜರ್ಸಿ ಎಲ್ಲ ಹಸುಗಳು ಸಿಗ್ತವೆ ಇವ್ರ ಕಡೆ ಫ್ರೆಂಡ್ಸ್. ಇಲ್ಲಿ ಫಾರ್ಮ್ಗೆ ಬಂದು ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ನಿಮಗೆ ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಮಾಹಿತಿ ಇರುವಂಥ ಹಿರಿಯ ರೈತರು ಕರ್ಕೊಬಂದು ಒಳ್ಳೆಯ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಬನ್ನಿ, ಇಷ್ಟೆಲ್ಲ ಹಸುಗಳಿವೆ, ಯಾವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಬನ್ನಿ, ಇಲ್ಲಿ ಬ್ರದರ್ ಇದ್ದಾರೆ ಬೀರಪ್ಪ ಅವರು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ, ನಿಮ್ಮ ಹೆಸರು ರೀ? ಬೀರಪ್ಪ ಅನ್ನಪುಟ್ಗಿ. ಓಕೆ, ಈಗ ನಿಮ್ಮ ಶೆಡ್ ಎಲ್ಲಿ ಬರುತ್ತಿದೆ ಒಂದಿಷ್ಟು ಲೊಕೇಶನ್ ಹೇಳ್ರಿ ಸರ್. ಶೆಡ್ಡಿಂದ ಚರ್ಚನಿಂದ 2 ಕಿಲೋಮೀಟರ್ ಸರ್ ನಮ್ಮ ಶೆಡ್ಡು. ಚರ್ಚಲಿಂದ 2 ಕಿಲೋಮೀಟ್ರ್. ಓಕೆ, ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕು ಹಾವಿನಾಳ ಗ್ರಾಮ. ಚರ್ಚಲ್ ಅಂದರೆ ಈ ಕಡೆ ಫ್ಯಾಕ್ಟ್ರಿ ರೋಡಿಗೆ, ಅದು ಫ್ಯಾಕ್ಟ್ರಿ ರೋಡು. ಚರ್ಚಲಿಂದ 2 ರಿಂದ 3 ಕಿಲೋಮೀಟ್ರ್ ಆಗ್ಬೋದು. ಓಕೆ, ಎಷ್ಟು ಹಸುಗಳು ಅದಾವ್ರಿ ನಿಮ್ಮ ಕಡೆ? ಈಗ 12 ಹಸುಗಳು ಅದಾವ್ರಿ. ಎಲ್ಲ ವ್ಯಾಪಾರಕ್ಕೆ ಅದಾವ್ರಿ? ಗಬ್ಬಿರೋ ಎಷ್ಟು ಅದಾವ್ರಿ? ಕರು ಹಾಕಿರೋ ಎಷ್ಟು ಅದಾವ್ರಿ ಇದ್ರಾಗ? ಓಕೆ, ಗಬ್ಬಿರೋ 5, ಕರು ಹಾಕಿರೋ 5. ಇದು ಯಾವ್ದ್ರಿ ತಳಿ? ಸಾಯಿವಲ್ಲ. ಓಕೆ, ಎಷ್ಟನೇ ಸೂಲಿಂದ ಅಣ್ಣ ಇದು? 2ನೇ ಸೂಲಿಂದ. ಓಕೆ, 2ನೇ ಸೂಲಿಂದ ಸಾಯಿವಲ್ಲ ಹಸು ನೋಡ್ರಿ. ಹಲ್ಲಾಗ ಏನೈತೆ ಅಣ್ಣ ಇದು? 6 ಗಬ್ಬ. ಇನ್ನೂ 8 ದಿವಸ ಹೋಗ್ಬೋದು. 20 ದಿನ ಹೋಗ್ತಾರೆ ಸರ್. ಇನ್ನೊಂದು 20 ದಿವಸ. 2ನೇ ಸೂಲ್ ಅಂದ್ರಲ್ಲ? ಹಾಲಿಗೆ ಹಾಲು ಹೆಂಗೈತ್ರಿ ಒಪ್ಪತ್ತಿಗೆ? ಹಾಲು ನೋಡಿ ಸರ್, ಟೈಮಿಗೆ 5 ಕೊಡ್ತಾರೆ. 5 ರಿಂದ 6 ಲೀಟ್ರ್ ಅಂತ ಹೇಳ್ಯಾರ. ಓಕೆ ಫ್ರೆಂಡ್ಸ್, ಇವರು ಕೂಡ ಒಂದು ಕಡೆಯಿಂದ ತಂದಿರ್ತಾರೆ, ಒಂದು ಹಾಲು ಅಂದಾಜಾಗಿ ಹೇಳ್ತಾರೆ. ನೀವು ಕೂಡ ಬಂದು ಈ ಥರ ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಕೆಲವೊಂದು ಕರು ಕೊಟ್ಟಿರೋಂಥ ಹಸುಗಳನ್ನು ಕರು ಬಿಟ್ಟು 2 ಟೈಮ್ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳಿ ಮುಂದುವರಿಸ್ತೀನಿ. 2ನೇ ಸೂಲು ಅಂದ್ರಲ್ಲ, ಏನು ಹೇಳಿರಣ್ಣ ವ್ಯಾಪಾರ? 1,05,000 ಫ್ರೆಂಡ್ಸ್. ಈ ಹಸು 1,05,000 ಹೇಳ್ತಾರೆ ನೋಡ್ರಿ. ಸಾಯಿವಲ್ಲ, 2ನೇ ಸೂಲು. ಅಲ್ಲಾಗ್ರಿ ಇದು 6. ಓಕೆ, ಎಲ್ಲ ರೀತಿ ಪರಿಶೀಲನೆ ಮಾಡ್ಕೊರಿ. ಹಲ್ಲು, ಮಲೆ, ಹಲ್ಲು ಮತ್ತು ಕೆಚ್ಚಲು ಏನಾದರೂ ಸಮಸ್ಯೆಗಳು ಕೆಲವೊಂದು ಹಸುಗಳಲ್ಲಿ ಕಾಣಬರ್ತಾವೆ. ಹಂಗಾಗಿ ಮಾತನ್ನ ಹೇಳ್ತಾ ಇದ್ದೀನಿ, ಎಲ್ಲ ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡಿರಿ. 1,05,000 ಅಣ್ಣ. ಬಿಡೋದು ಫೈನಲ್ ಎಲ್ಲಿ ತನಕ ಬಿಡ್ತೀರಿ? 1 ಲಕ್ಷ ಮೇಲೆ ಬಂದ್ರೆ ಬಿಡ್ತೀರಾ? ಓಕೆ, ಓಕೆ. ಮೊಬೈಲ್ ನಂಬರ್ ಹೇಳಿ ನಿಮ್ಮದು? 9579918103 9764047705 ಫ್ರೆಂಡ್ಸ್. ಒಂದು ವೇಳೆ ಶೆಡ್ಗೆ ಬರೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಚರ್ಚನ್ಗೆ ಬಂದು ಇವ್ರಿಗೆ ಕಾಲ್ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್. ಇಲ್ಲೊಂದು ಹಸು ಇದೆ ನೋಡಿರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸೂಲಿಂದ್ರಿ? ಎಷ್ಟು? 3ನೇ ಸೂಲಿಂದ್ರಿ ಇದು? ಒಟ್ಟಿಗುಡಿ 3ನೇ ಸೂಲು. ಓಕೆ, ಒಟ್ಟಿಗುಡಿ 3ನೇ ಸೂಲು ಅಂತ ನೋಡ್ರಿ. ಹಲ್ಲಾಗ್ರಿ ಇದು? ಬಾಯ್ ಮಾಡಿಲ್ಲ ಅಂದ್ರೆ ಕಡೆಯಲ್ಲಿ ಐತೆ. ಓಕೆ, ಇಲ್ಲಿ 10 ದಿವಸ ಹೋಗ್ಬೋದ್ರಿ? ಇನ್ನೊಂದು 20 ದಿವಸ. ಫ್ರೆಂಡ್ಸ್, ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಇದೇ ರೀತಿ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. ಹಾಲಿಗೆ ಹೆಂಗೈತೆ ಅಣ್ಣ ಇದು? ಹಾಲು ನೋಡಿ ಸರ್, ಟೈಮಿಗೆ 5 ಇರ್ತಾವೆ ಸರ್. ಓಕೆ, ಒಂದು ಟೈಮಿಗೆ 2 ಟೈಮ್ ಸರ್, ಒಂದು 15 ಲೀಟ್ರ್ ಕೊಡ್ತಾರೆ ಸರ್. ಓಕೆ, 5 ರಿಂದ 6 ಲೀಟ್ರ್ ಹೇಳ್ತಾರೆ. 30 ಹಾಲು ಚೂರು ಹೆಚ್ಕೊಂಬರ್ಬೋದು. ಏನು ಹೇಳಿರಿ ವ್ಯಾಪಾರ? ಸರ್ 85 ಹೇಳ್ತಾರೆ. 85,000 ಫ್ರೆಂಡ್ಸ್. ಈ ಹಸು 85,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ? 80,000 ಬಂದು 80 ಎಡಬಲ ಬಿಡ್ತೀರಿ ಫ್ರೆಂಡ್ಸ್. ಈ ಹಸು 80,000 ಎಡಬಲ ಆದರೆ ಫೈನಲ್ ಆಗಿರ್ತಾರೆ. ಇಲ್ಲಿ ಬಂದಮೇಲೆ ಚೂರು ಹೆಚ್ಕೊಂಡ್ ಮಾಡಿ ಕೊಡ್ತೀರಿ? ಇಲ್ಲಿ ಬಂದರೆ ಚೂರು ಹೆಚ್ಕೊಂಡ್ ಹೋಗ್ಬೋದು. ಓಕೆ, 5 ರಿಂದ 6 ಲೀಟ್ರ್ ಬಂದು ಎಲ್ಲ ಚೆಕ್ ಮಾಡ್ಕೋಬೇಕು ಸರ್. ಮೊದಲೆಲ್ಲ ಓಕೆ, ಮಳೆ ಎಲ್ಲ ಬಂದು ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ಮೇಲೆ ಚೂರು ಹೆಚ್ಕೊಂಡು ಮಾಡ್ಕೊಡ್ತೇವೆ. ಆಯ್ತು ರೀ. 80 ಎಡಬಲ ಫೈನಲ್ ಬಿಡ್ತೀರಿ? ಓಕೆ ಫ್ರೆಂಡ್ಸ್, ಇಲ್ಲೊಂದು ಹಸು ಇದೆ ನೋಡ್ರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸುಲಿಂದಣ್ಣ? ಎರಡನೇ ಸುಲಿಂದು ಅಲ್ಲಾಗ್ರಿ? ಎರಡನೇ ಸುಲು ಆರಲ್ಲ ಅಂತ ನೋಡ್ರಿ.
ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ? ಒಂದು 2 ದಿವಸ ಹೋಗ್ತಾರೆ ಸರ್. 2 ದಿವಸ. ಹಾಲಿಗೆ ಹೆಂಗೈತ್ರಿ ಇದು? ಅಲ್ಲಿ ನೋಡಿ ಸರ್ 2 ಟೈಮ್ ಕೂಡ 12 ಲೀಟ್ರ್ ನೋಡ್ತಾರೆ. ಓಕೆ, 5ರಿಂದ 6 ಲೀಟ್ರ್ ಹಾಲು ಹೇಳ್ತಾರೆ. ಚೂರು ಹಚ್ಕೊಂಬರ್ಬೋದು, ಬಂದು ಹಾಲು ಒಂದು ಅಂದಾಜು ಮಾಡ್ಬೋದು. ಬಾವಣಾಗಿ ಬಿಡ್ರಿ. ಓಕೆ, ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 85 ಸರ್. 85,000. ಓಕೆ, ಬಿಡೋದಣ್ಣ? 75,000 ಮಂದಿ ಬಿಡ್ತೀನಿ ಸರ್. 75 ತನಕ ಬಿಡ್ತೀರಿ? 75 80,000 ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಎಸು 75,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. 70 75 ಎಡಬಲ ಬಿಡ್ತೀರಿ? 75 ಬಿಡ್ತೀನಿ. 75 ತನಕ ಬಿಡ್ತೀರಿ ಫ್ರೆಂಡ್ಸ್. ಎಸು 75,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಫ್ರೆಂಡ್ಸ್, ಇಲ್ಲೊಂದು ಹಸು ಇದೆ. ಈ ಹಸು ವ್ಯಾಪಾರ ಆಗಿದೆ. ನಮ್ಮ ವ್ಯೂವರ್ಸ್ ಬಂದಿದ್ದಾರೆ ಮುದ್ದೇಬಾಳಿನಿಂದ. ಇವ್ರು ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರಣ್ಣ? ಆನಂದ್. ಓಕೆ, ಯಾವ್ರಣ್ಣ ನಿಮ್ಮದು? ಬಿಜಾಪುರ ಡಿಸ್ಟಿಕ್ಕು, ಮುದ್ದೇಬಾಳ ತಾಲೂಕಿನಿಂದ ಬಂದಿದ್ದೀರಾ? ಓಕೆ, ಈ ಹಸು ತೊಗೊಂಡಿರಣ್ಣ? ಎಷ್ಟಕ್ಕೆ ತೊಗೊಂಡಿರಣ್ಣ ಇದು? 65,000 ತೊಗೊಂಡಿರಿ. ಎಷ್ಟನೇ ಸುಲಿಂದ ಅಂತ ಹೇಳ್ಯಾರ ಇದು? 2ನೇ ಸುಲ್ ಅಂತ ಹೇಳ್ಯಾರ್ರಿ. ಓಕೆ, ಈಗ ಎಷ್ಟು ದಿವಸ ಐತಿ ಇನ್ನೂ ಟೈಮ್? ಇನ್ನೊಂದು ವಾರ. ಓಕೆ, ಹಾಲು ಎಷ್ಟು ಅಂತ ಹೇಳ್ಯಾರಿ? ಹಾಲು ಮುಂಜಾನೆ 5 ಹೇಳ್ಯಾರಿ, ಸಂಜೆ 4. ಓಕೆ, ನಿಮ್ಮ ಅಂದಾಜು ಪ್ರಕಾರ ಎಷ್ಟು ಬರ್ಬೋದು ರೀ ಹಾಲು? ನಮ್ಮ ಲೆಕ್ಕಕ್ಕೆ ಮುಂಜಾನೆ ಬರ್ಬೋದು. ಹಾಂ ಹಾಲು ಬರ್ಬೋದು. ಹಾಂ, ಹಾಲು ಬರ್ಬೋದು, ಎಷ್ಟು ಬರ್ಬೋದು? ಅಷ್ಟು ಬರ್ಬೋದು. ಚೂರು ಹೆಚ್ಚು ಕಮ್ಮಿನ ಆಗ್ಬೋದು. ಓಕೆ, 65ಕ್ಕೆ ಆಗೈತೆ ರೀ? 65 ಆಗೈತೆ. ಓಕೆ, ಅಂದರೆ ಈಗ ನಮ್ಮ ಚಾನಲ್ ಕಡೆಯಿಂದ ಬಂದಿರಿ? ಹಾಂ, ನಿಮ್ಮ ಚಾನಲ್. ಓಕೆ, ಈ ಫ್ರೆಂಡ್ಸ್ ಇವರೆಲ್ಲ ನಮ್ಮ ಚಾನಲ್ ನೋಡಿ, ವಿಡಿಯೋ ನೋಡಿ, ನಮ್ಮ ಚಾನಲ್ದಲ್ಲಿ ವಿಡಿಯೋ ನೋಡಿ ಬಂದಿದ್ದಾರೆ ನೋಡ್ರಿ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ನನ್ನ ಚಾನಲ್ನಲ್ಲಿ ನಾನು ವಿಡಿಯೋ ಮಾಡಿ ಹಾಕೋ ಉದ್ದೇಶ ಏನಪ್ಪ ಅಂದರೆ, ಬೀರಪ್ಪ ಅವ್ರ ಶೆಡ್ರಲ್ಲಿ ಈ ಥರ ಗಿರ್ ಹಸುಗಳು ಸಿಗ್ತಾವೆ ಅನ್ನೋ ಕೆಲಸ ನಾನು ಮಾಡಿರ್ತೀನಿ. ನೀವು ಬಂದು ಪ್ರತಿಯೊಂದು ಹಸುಗಳನ್ನು ನಿಮ್ಮ ಅನುಭವ ಆಧಾರದ ಮೇಲೆ ಪರಿಶೀಲಿಸಿ ಖರೀದಿ ಮಾಡಿರಿ. ಯಾಕಂತ ಕೇಳಿ ಇವರು ಒಂದು ಕಡೆಯಿಂದ ಹಸುಗಳು ತಂದಿರ್ತಾರೆ. ನೀವು ಕೂಡ ಬಂದು ನಿಮ್ಗೆ ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಮಾಹಿತಿ ಇರುವಂಥ ಹಿರಿಯ ರೈತರು ಕರ್ಕೊಂಡ್ಬಂದು ಒಳ್ಳೆಯ ಹಸು, ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. ಓಕೆ, ಹೆಂಗೆ ಅನಿಸ್ತದೆ ಅಣ್ಣ ನಿಮಗೆ ಇಲ್ಲಿ? ಹಾಂ, ಚಲೋ ಅದ, ಓದಿದಿಲ್ಲ, ಏನು ಹಾಯುವಲ್ಲ ಮಾಡುವಲ್ಲ, ಹಾಲು ಚಲೋ ಬರ್ತದೆ. ಸರ್, ಈಗ ಹಸು ಸಾಕ ಇದು ಅನುಭವ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಈಗ ನಾವೊಂದು 8 ವರ್ಷ ಆಯ್ತು. 8 ವರ್ಷದಿಂದ ಹಸು ಸಾಕಾಣಿಕೆ ಅನುಭವ ಆಯ್ತು ನಿಮಗೆ. ಓಕೆ, ಯಾವ ರೀತಿ ಹಸುಗಳು ಖರೀದಿ ಮಾಡ್ಬೇಕಂತ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಗೊತ್ತಿರಲಾರ್ದವರಿಗೆ ನಿಮ್ಗೊಂದು ಹೇಳ್ತೀರಾ? ನೋಡ್ರಿ, ಆಕಳು ಫಸ್ಟ್ ನೋಡ್ಬೇಕಂದ್ರೆ ಹಾಂ ಹಾಂ ರೀ, ಸುಳಿ ನೋಡ್ಬೇಕು. ಹಾಂ ರೀ, ಆ ನಂತರ ಅದು ಕೆಚ್ಚು, ಹಾಂ ರೀ, ಆ ನಂತರ ಅದ್ರ ಸ್ವಭಾವ, ಹಾಂ, ಇದೇ ಮೇನ್. ಈಗಂದರೆ ಈಗ ಬ್ರದರ್ ಹೇಳೋ ಪ್ರಕಾರ ಸುಳಿ, ಆಮೇಲೆ ಕೆಚ್ಚಲು, ಬಾಟಮ್ ಚೆಕ್ ಮಾಡಿದ್ರೆ ನಮ್ಗೊಂದು ಹಾಲಿಂದ ಅಂದಾಜು ಗೊತ್ತಾಗ್ಬೋದು. ಅವರು 5 ಲೀಟ್ರ್ ಹೇಳಿ 10 ಲೀಟ್ರ್ ಹೇಳಿ ಅದು ನಮ್ಗೆ ಸಂಬಂಧ ಇಲ್ಲ. ಬೇಕಾದ್ರೆ ನಿಮ್ಮ ಕಡೆ ಬಂದು ತೋರಿಸ್ಬೋದು. ಹೌದ್ರಿ, ತೋರಿಸ್ತಾನೆ. ಓಕೆ, ನೋಡ್ರಿ ಅಣ್ಣವ್ರು ಹೇಳ್ತಿದ್ದಾರೆ, ಈ ಥರ ಎಲ್ಲ ಮುಟ್ಟಿದ್ರೆ ಏನೂ ಮಾಡಬಾರ್ದು. ಆತು ಶಾಂತಿ ಇರಬೇಕು, ಶಾಂತ ಇರಬೇಕು. ಓಕೆ, ಅದರಿಂದ ರೈತರು ಖುಷಿ ಇರ್ತಾರೆ. ಓಕೆ ಫ್ರೆಂಡ್ಸ್, ಎಲ್ಲ ಕೂಡ ಬ್ರದರ್ ಹೇಳ್ತಿದ್ದಾರೆ ನೋಡಿ. ನೀವು ಕೂಡ ಬಂದು ಇದೇ ರೀತಿ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. ಅಣ್ಣ ನಮಸ್ಕಾರ. ಓಕೆ, ಒಳ್ಳೆಯದಾಗಲಿ. ಇನ್ನೊಂದಿಷ್ಟು ಹಸುಗಳಿವೆ, ಬನ್ನಿ ನೋಡೋಣ. ಫ್ರೆಂಡ್ಸ್, ಈ ಕಡೆ ಒಂದಿಷ್ಟು ಹಸುಗಳದ, ಎಲ್ಲ ಹಸುಗಳು ಈ ವಿಡಿಯೋದಲ್ಲಿ ತೋರಿಸ್ತಾರೆ ನೋಡಿ. ಒಂದೊಂದು ಹಸುಗಳ ಕೇಳ್ತಾ ಹೋಗೋಣ. ಇದು ಎಷ್ಟನೇ ಸುಲಿಂದ ಅಣ್ಣ ಹಸು? 3ನೇ ಸುಲಿಂದ ಒಟ್ಟಿಗುಡಿ. ಓಕೆ, ಕರು ಹಾಕೈತೆ ಅಣ್ಣ ಇದು? ಹಾಕೈತಿ ಸರ್, ಹುಡುಗರು ಹಾಕೈತ್ರಿ. ಓಕೆ, ಹೆಣ್ಗರು ಐತೆ ಅಂತ. ಎಷ್ಟು ದಿವಸ ಆಯ್ತು ಅಣ್ಣ ಕರು ಹಾಕಿ? ಇವತ್ತು 2 ದಿವಸ ಆಯ್ತು ಸರ್. 2 ದಿವಸ. ಹಾಲು ತೆಗ್ದಿರಿ ಅಣ್ಣ? ಹಾಲು ತೆಗೆದು ಬೆಳಗ್ಗೆ ಸರ್. ಒಪ್ಪತ್ತಿಗೆ ಎಷ್ಟೈತ್ರಿ? ಒಪ್ಪತ್ತಿಗೆ ನೋಡಿ ಸರ್, ಮುಂಜಾನೆ 5 ಸಂಜೆ 4 ಐತ್ರಿ ಸರ್. ಓಕೆ, 4ರಿಂದ 5 ಲೀಟ್ರು. ಹೌದು ಸರ್. ಓಕೆ ಫ್ರೆಂಡ್ಸ್, ಒಪ್ಪತ್ತಿಗೆ 4ರಿಂದ 5 ಲೀಟ್ರ್ ಹಾಲು ಹೇಳ್ತಾರೆ ನೋಡಿ. ಚೂರು ಹೆಚ್ಕೊಂಬರ್ಬೋದು. ಹೆಣ್ಗರು ಇದೆ. 8 ದಿವಸ ಇದಣ್ಣ? 2 ದಿವಸ ಆಯ್ತು ಸರ್. ಏನು ಹೇಳಿರಿ ವ್ಯಾಪಾರ? ನೋಡ್ರಿ ಸರ್, 80,000 ಹೇಳ್ತೇನೆ. 80,000. ಅಲ್ಲ ಹೊಸಬೈನದು? ಹೊಸಬಾರಿ ಸರ್. 80,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ ಫೈನಲ್? 70,000 ಬಂದು ಬಿಡ್ತೀನಿ ಸರ್. 70 ತನಕ ಬಿಡ್ತೀರಿ ಫ್ರೆಂಡ್ಸ್. ಎಸ್ಸು 70,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ಅಣ್ಣ? ಈ ಹಸು ಇದು ಕರು ಹಾಕೈತ್ರಿ ಸರ್. ಇದು ಕರು ಹಾಕೈತ್ರಿ. ಎಷ್ಟನೇ ಸುಲಿಂದ ಅಣ್ಣ ಈ ಕರು ಹಾಕಿರೋದು? ಇದು ಕರು ಹಾಕೈತಿ ನೋಡ್ರಿ ಸರ್, 2ನೇ ಸುಲಿಂದ ಸರ್. 2ನೇ ಸುಲಿಂದು. ಓಕೆ, ಎಷ್ಟು ದಿವಸ ಐತೆ ಅಂದ್ರೆ ಕರ? ಕರ 5 ದಿವಸ ಐತ್ರಿ ಸರ್. ಇದು ಒಪ್ಪತ್ತಿಗೆ ಹಾಲು ಎಷ್ಟೈತ್ರಿ? ಒಪ್ಪತ್ತಿಗೆ ನೋಡಿ ಸರ್, ಬೆಳಗ್ಗೆ 4 ಸಂಜೆ 4 ಐತ್ರಿ. ಓಕೆ, 9 ಏನು ಹೇಳ್ತೀರಣ್ಣ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ 75,000 ಹೇಳ್ತೀರಿ ಸರ್. 75,000. 75,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ? 70,000 ಬಂದು ಬಿಡ್ತೀರಿ ಸರ್. 70 ಎಡಬಲ ಬಿಡ್ತೀರಿ ಫ್ರೆಂಡ್ಸ್. ಈ ಹಸು 70,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇದು ಹಲ್ಲ ಹೊಸಬೈ ಅಣ್ಣ? ಇದು ಕಡೆ 6 ಸರ್. ಈಗ 6 ಓಕೆ, 6 ಅಂತ ನೋಡ್ರಿ. 70,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರಂತೆ. ಎಷ್ಟನೇ ಸುಲಿಂದ ಅಂದಿರ?
ಇದು ಮೂರನೇ ಸುಲಿಂದ ಸರ್. ಮೂರನೇ ಸುಲಿಂದ ಕರ ಹಾಕೈತ್ರಿ ಇದು? ಕರ ಹಾಕೈತಿ. ಎಷ್ಟು ದಿವಸ ಐತಣ್ಣ ಕರ ಹಾಕಿ? ಇದು ಕರ ಹಾಕಿ ನಿನ್ನೆ ಹಾಕೈತಿ ಸರ್. ನಿನ್ನೆ ಹಾಕೈತೆ? ನನಗರ ಹಾಕೈತಿ ಸರ್. ಹಾಲಿಗೆ ಹೆಂಗೈತ್ರಿ? ಹಾಲಿಗೆ ನೋಡ್ರಿ ಸರ್ ಗಿಪ್ಪ ಹಾಲು ಹೊಂಟವ್ರಿ ಸರ್. 4 ಲೀಟರ್ ಹೊಂಟವ್ರಿ. 4 ಲೀಟರ್ ಅದಾವ್ರಿ. ಓಕೆ 4 ಲೀಟರ್ ಒಪ್ಪತ್ತಿಗೆ ಹಾಲು ಹೇಳ್ತಾರೆ ನೋಡ್ರಿ. ಚಲೋ ಹಚ್ಕೊಂಬರ್ಬೋದು. ಅಲ್ಲಾಗ್ರಿ ಇದು? ಅಲ್ಲ ನೋಡ್ರಿ ಸರ್ ಈಗ ಕಡೆಯಲ್ಲಿ ಮಾಡೈತ್ರಿ ಸರ್. ಕಡೆಯಲ್ಲೋ ಏನು ಹೇಳಿರಿ ವ್ಯಾಪಾರ? ಇದಕ್ಕೆ 85 ಹೇಳ್ತೀನಿ ಸರ್. 85 ಬಿಡೋದಣ್ಣ? ಇದಕ್ಕೆ 80,000 ಬಂದು ಬಿಡ್ತೀನಿ. 80,000 ಫೈನಲ್ ಬಿಡ್ತೀರಿ? 75 ತನಕ ಬಿಡ್ತೀರಿ ಫ್ರೆಂಡ್ಸ್. ಇವತ್ತು 75,000 ಆದರೆ ಫೈನಲ್ ಆಗಿ ಬಿಡ್ತಾರಂತೆ. ಇವತ್ತು ಅಣ್ಣ ಇವತ್ತು ಗಬ್ಬ ಐತೆ ಸರ್. ಗಬ್ಬ? ನೀವು ಎಷ್ಟಿಷ್ಟು ಟೈಮ್ ಐತಣ್ಣ? 20 ದಿವಸ ಸರ್. ಇನ್ನೊಂದು 20 ದಿವಸ ಹೆಚ್ಚಕ್ಕೆ ಒಂದು ತಿಂಗಳು ಹೋಗ್ಬೋದಾ? ಇಲ್ಲ ಸರ್ 20 ದಿವಸ ಆದ್ಮೇಲೆ ಓಕೆ. ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ನೋಡ್ರಿ ಸರ್ 2 ಟೈಮ್ ಕೂಡ ಒಂದು 100 ಲೀಟರ್ ಬರ್ತಾವೆ ಅಂತ ಹೇಳ್ಯಾರ ಸರ್. ಓಕೆ. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 85 ಸರ್. 85,000 85 ಸರ್. ಬಿಡೋದಣ್ಣ ಫೈನಲ್? ಇದಕ್ಕೆ 80,000 ಬಂದು ಬಿಡ್ತೀವಿ ಸರ್. 80 ಎಡಬಲ ಬಿಡ್ತೀರಿ ಫ್ರೆಂಡ್ಸ್. ಎಸ್ಸು 80,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇನ್ನೂ ಒಂದು 20-25 ದಿವಸ ಟೈಮ್ ಐತ್ರಿ? 20 ದಿವಸ ಟೈಮ್ ಇದೆ ಸರ್. ಓಕೆ ಫ್ರೆಂಡ್ಸ್ 80,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಹಸು ಈಗ ಸರ್ ಇದು ವ್ಯಾಪಾರ ಆಗಿತ್ತಲ್ರಿ? ವ್ಯಾಪಾರ ಆಗೈತೆ ಸರ್. ಇದು ಜಸ್ಟ್ ವ್ಯಾಪಾರ ಆಗಿರೋದು ನೋಡ್ರಿ. ಮುದ್ದೆ ಒಳಗೆ ತೊಗೊಂಡಿದ್ದಾರೆ, ಅವಾಗಲೇ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಈ ಹಸು ಅಣ್ಣ? ಈ ಹಸು ಕರು ಹಾಕಿದ್ರಿ ಸರ್. ಕರು ಹಾಕೈತ್ರಿ? ಎಷ್ಟನೇ ಸುಲಿಂದ್ರಿ ಕರ ಹಾಕಿ? 1 ತಿಂಗಳು ಕರು ಐತೆ. ಎಷ್ಟನೇ ಸುಲಿಂದ ಕರ ಹಾಕಿರೋದು? 2ನೇ ಸುಲಿ ಸರ್. 2ನೇ ಸುಲು. ಹಲ್ಲಾಗ್ರಿ? ಅಲ್ಲ ನೋಡ್ರಿ ಸರ್ ಈಗ 6 ಐತ್ರಿ. 6 6 ಓಕೆ 6 ಅಂತ ನೋಡ್ರಿ. ಹಾಲಿಗೆ ಹೆಂಗೈತ್ರಿ ಇದು? ಅಲ್ಲ ನೋಡ್ರಿ ಸರ್ 4 ಅದಾವ. 3ರಿಂದ 4 ಲೀಟರ್ ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ ಫೈನಲ್ ಏನಾರ? ಇದಕ್ಕೆ ನೋಡ್ರಿ ಸರ್ 50,000 ಹೇಳ್ತೇನೆ. 50 ಬಿಡೋದು? 40,000 ಬಂದು ಬಿಡ್ತೀರಿ. 40 ಎಡಬಲ ಬಿಡ್ತೀರಿ ಫ್ರೆಂಡ್ಸ್. ಎಸ್ಸು 40,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಓರಿಗರ ಐತ್ರಿ? 1 ತಿಂಗಳದ ಐತಂದ್ರೆ? 1 ತಿಂಗಳು ಸರ್. ಫ್ರೆಂಡ್ಸ್ ಇಲ್ಲೊಂದು ಸಾಯಿವಾಲ ಹಸು ಇದೆ ನೋಡ್ರಿ. ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸುಲಿಂದ್ರಿ? ಇದು ತೊತ್ತಲು ಸರ್. ಚೊಚ್ಚಲ ಫಸ್ಟ್ನೇ ಸುಲು. ಕರ ರೀ? ಫ್ರೆಂಡ್ಸ್ ಕರು ಇಲ್ಲ ನೋಡ್ರಿ ಇದ್ರದ್ದು. ಹಂಗೆ ಮೇಲೆ ಬುಟ್ಟಿ ಮೇಲೆ ಹಿಡಿತಾವೆ ಸರ್. ಹಾಲಿಗೆ ಹೆಂಗೈತ್ರಿ? ಹಾಲಿ ನೋಡ್ರಿ ಸರ್ ಬೆಳಿಗ್ಗೆ 3 ಸಂಜೆ 2,000. ಬೆಳಗ್ಗೆ 3 ಸಂಜೆ 2,000. ಓಕೆ 2.5 ರೇಟ್. 2.5 ಲೀಟ್ರ್ ಹಾಲು. ಫಸ್ಟ್ನೇ ಸುಲಿಂದ್ರಲ್ಲ? ಫಸ್ಟ್ನೇ ಸುಲಿ ಸರ್. ಓಕೆ. ಅವ್ರಿಗೆ ಬಂದ ಮೇಲೆ ಹಾಲು ಮೇಲೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಸರ್. ಇಲ್ಲಿ ಬಂದ ಮೇಲೆ ಹಾಲುಗಳು ಎಲ್ಲ ಚೆಕ್ ಮಾಡ್ಕೊಂಡು ಖರೀದಿ ಮಾಡೋದು ಹೇಳ್ತಿದ್ದಾರೆ ನೋಡಿ. ಅವ್ರು ಕೂಡ ಇದ್ದುದೆಲ್ಲ ಹೇಳ್ತಿದ್ದಾರೆ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಚೆಕ್ ಮಾಡ್ಕೊಂಡು ಖರೀದಿ ಮಾಡ್ಕೊರಿ. ನಮ್ಮ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ ಫ್ರೆಂಡ್ಸ್. ಎಸ್ಸು 35 ತನಕ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಬೀರಪ್ಪ ಅವರೇ, ಈಗ ನಿಮ್ಮ ಶೆಡ್ಡಿಗೆ ಬರ್ಬೇಕಾದ್ರೆ ಒಂದಿಷ್ಟು ಲೊಕೇಶನು ಕೊನೆಯಲ್ಲಿ ಮೊಬೈಲ್ ನಂಬರ್ ಹೇಳಿ. ಬಿಜಾಪುರ ರೀ. ಹಾಂ ಬಿಜಾಪುರ ಜಳಕಿರಿ. ಹಾಂ ರೀ. ಜಳಕಿಯಿಂದ ಗೋಡಲ್. ಹಾಂ ರೀ. ಚಡ್ಚನ್ ಸರ್. ಹಾಂ ರೀ. ಚಡ್ಚನ್ ಬಂದ್ಮೇಲೆ ಫೋನ್ ಮಾಡಿದ್ರೆ ಸರ್ 2 ಕಿಲೋಮೀಟರ್ ಸರ್ ಒಂದು ಸೈಡ್. ಓಕೆ. ಗಾಡಿ ಸಡಿ ಬಂದಿದ್ರೆ ಕೆಲ ಇದ್ರು ಒಂದು ಮುಖ ಮಾತ್ರ ನಡೀತದೆ ಸರ್. ಎಲ್ಲ ಇಲ್ಲಿ ಇದ್ಕೊಂಡು ಹಸುಗಳನ್ನು ನೋಡ್ಕೊಂಡು ಒಯ್ಬೋದ್ರಿ. ಗಾಡಿ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀರಿ? ಗಾಡಿ ಬಾಡಿಗೆ ಅವ್ರ ಕಡೆಗೆ? ಗಾಡಿ ಬಾಡಿಗೆ ಅವ್ರ ಕಡೆ. ಓಕೆ. ಈಗ ಚಡ್ಚನ್ ಬಂದು ನಿಮ್ಗೆ ಫೋನ್ ಮಾಡ್ಬೇಕಂತೀರಾ? ಓಕೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಒಂದಿಷ್ಟು? 95 79 91 81 03 97 64 04 77 05 2 ನಂಬರ್ಗಳು ಇರ್ತಾವ? ಓಕೆ ಫ್ರೆಂಡ್ಸ್ 2 ನಂಬರ್ ಚಾಲು ಇರ್ತಾವೆ ನೋಡ್ರಿ. ಯಾವುದೇ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮಗೆ ಒಂದು ವೇಳೆ ಲೊಕೇಶನ್ ಗೊತ್ತಾಗಲಿಲ್ಲ ಕೇಳ್ಕೊಬೋದು ನೋಡ್ರಿ. ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಕೂಡ ಇದೆ ನೋಡ್ರಿ ಬೀರಪ್ಪರ ಶೆಡ್ಡಲ್ಲಿ. ಈ ಎಮ್ಮೆ ಏನು ಹೇಳ್ತಾರೆ ಕೇಳೋಣ. ಎಷ್ಟನೇ ಸುಲಿಂದ್ರಿ ಇದು? ಇದು 2ನೇ ಸುಲಿಂದ ಸರ್. 2ನೇ ಸುಲಿಂದು. ಅಲ್ಲ 6 ಐತೆ ಸರ್. 6 ಕರು ಹಾಕೈತ್ರಿ? ಕರು ಹಾಕೈತೆ ಸರ್. ಹೆಣ್ಗರ ಹಾಕೈತ್ರಿ. ಹೆಣ್ಗರನಾ? ಹೆಣ್ಗರ ಆಯ್ತು ನೋಡ್ರಿ. 2ನೇ ಸುಲು ಅಂದಿರಲ್ಲ? 2ನೇ ಸುಲು ಹೆಣ್ಗರು. ಹಾಲಿಗೆ ಹೆಂಗೈತ್ರಿ ಇದು? ಹಾಲಿ ನೋಡಿ ಸರ್ ನಿನ್ನೆ ಕರು ಹಾಕೈತಿ ಸರ್. ಗಿಪ್ ಅದಾರ ಸರ್ ಹಾಲು. ಎಷ್ಟೈತ್ರಿ ಒಪ್ಪತ್ತಿಗೆ? ಒಪ್ಪತ್ತಿಗೆ ನೋಡಿ ಸರ್ ಈಗ 4 ಹೊಂಟೈತಿ. 4 ಲೀಟ್ರ್ ಒಪ್ಪತ್ತಿಗೆ ಹಾಲು ತೆಗ್ದಿರಿ? ಹಾಲು ತೆಗಿದ್ರಿ ಸರ್. ಏನು ತಳಿಯಾಗಿ ಬರ್ತೀರಿ ಇದು ಎಮ್ಮೆ? ಇದು ನೋಡಿ ಸರ್ ಗುಜರಾತ್ ರೀ. ಗುಜರಾತ್ನ ಮಿನಿ ಅಂತ ಬರ್ತದೆ ಸರ್. ಏನು ಹೇಳಿರಿ ವ್ಯಾಪಾರ? ಇದು 1 ಲಕ್ಷ ಸರ್. 1.5 ಲಕ್ಷ. 1,50,000. ಈ ಎಮ್ಮೆ 1,50,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ? ಒಂದು 30 ಬಿಡ್ತೀನಿ ಸರ್. ಒಂದು 30. 1.30 ಫ್ರೆಂಡ್ಸ್. ಈ ಎಮ್ಮೆ 1,30,000ವರೆಗೂ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇವೆಲ್ಲ ಜರ್ಸಿ ನಿಂಬೆನಾ? ಹೌದು ಸರ್. ಜರ್ಸಿ ಜವಾರಿ. ಇದು ಎಷ್ಟನೇ ಸುಲಿಂದ್ರಿ ಇದು? ಇದು 2ನೇ ಸುಲಿಂದ. ಈ ಜವಾರಿ ಮಿಕ್ಸಾ? ಜವಾರಿ ಮಿಕ್ಸ್ ಜರ್ಸಿ. ಏನೈತ್ರಿ ಕರು ಇದ್ರದ್ದು? ಊರಿಗರ ಐತಿ ಸರ್. ಊರಿಗರ ಜೊತೆಯಲ್ಲಿ ಊರಿಗರ ಐತೆ ನೋಡ್ರಿ. ಎಷ್ಟು ದಿವಸ ಐತ್ರಿ ಕರ? ಇದು ಕರ ಇನ್ನೊಂದು 10 ದಿವಸದ ಕರ ಐತಿ ಸರ್. 10 ದಿವಸದ ಕರು ಜೊತೆಯಲ್ಲಿದೆ.
ಓಕೆ ಹಾಲಿಗೆ ಹೆಂಗೈತೆ ರೀ ಇದು ಅಲ್ಲಿ ನೋಡ್ರಿ ಸರ್ ಇದು 4 ಕೊಡ್ತೇವೆ ಸರ್ 3 ರಿಂದ 4 ಲೀಟ್ರು 4 ಕಿಲೋ ಓಕೆ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ನೋಡಿ ಸರ್ ಇದಕ್ಕೆ 55 ಹೇಳ್ತೀನಿ 55 ಬಿಡೋದ್ರಿ 50 ಮಂದಿ ಬಿಡ್ತೀವಿ 50,000 ಫೈನಲ್ ಬಿಡ್ತೀರಿ 50 ಎಡಬಲ ಫ್ರೆಂಡ್ಸ್ ಎಸು 50,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಈ ಹಸು ಅಣ್ಣ ಜರ್ಸಿ ಸರ್ ಇದು ಜರ್ಸಿನಾ ಇದು ಎಷ್ಟನೇ ಸುಲಿಂದು ರೀ ಇದು 2ನೇ ಸುಲಿ ಇರುತ್ತೆ 2ನೇ ಸುಲಿಂದು ಇನ್ನು ಗಬ್ಬ ಐತೆ ಸರ್ ಇದು 2ನೇ ಸುಲು ಇನ್ನೂ ಗಬ್ಬ ಐತೆ ನೋಡ್ರಿ ಇನ್ನೂ ಎಷ್ಟು ದಿವಸ ಐತ್ರಿ ಟೈಮು ನಾನು ನೋಡಿ ಸರ್ ಇನ್ನೊಂದು 20 ದಿವಸ ಹೋಗ್ತಾರೆ ಸರ್ ಇನ್ನೊಂದು 20 ದಿವಸ ಹಾಲಿಗೆ ಹೆಂಗೈತೆ ರೀ ಇದು ಅಲ್ಲಿ ನೋಡಿ ಸರ್ ಟೀಕೆ ಮಾಡ್ತದೆ ಅಲ್ಲಿ ಟೈಮ್ ಕೂಡ ಒಂದು 15 ಲೀಟ್ರ್ ಮಾಡ್ತಾರೆ ಸರ್ ಓಕೆ ಒಪ್ಪತ್ತಿಗೆ 6 ರಿಂದ 7 ಲೀಟ್ರ್ ಹಾಲು ಹೇಳ್ಯಾರ ಓಕೆ ಏನು ಹೇಳಿರಿ ವ್ಯಾಪಾರ ಇದಕ್ಕೆ 75 ಹೇಳ್ತೀನಿ ಸರ್ 75 ಬಿಡೋದ್ರಿ 65,000 ಮಂದಿ ಬಿಡ್ತೀನಿ 65 ಎಡಬಲ ಬಿಡ್ತೀರಿ ಫ್ರೆಂಡ್ಸ್ ಎಸು 65,000 ಆದರೆ 65,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಇದು ಕರು ಅಣ್ಣ ಕರು ಒಂದು 1.5 ವರ್ಷದಿಂದ ಐತೆ ಸರ್ 1.5 ವರ್ಷದ್ದು ಓಕೆ ಫ್ರೆಂಡ್ಸ್ 1.5 ವರ್ಷದ ಕರು ಐತೆ ನೋಡ್ರಿ ಏನು ಹೇಳಿರಿ ಅಣ್ಣ ವ್ಯಾಪಾರ ಇದಕ್ಕೆ 25,000 ಹೇಳ್ತೀನಿ 25,000 ಇದು ಗಿರೇನಾ ಗೀರ್ ಪ್ಯೂರ್ ಗೀರ್ ಸರ್ ಬಿಡೋದು ಫೈನಲ್ ಅಣ್ಣ ಇದು 20,000 ಒಂದು ಬಿಡ್ತೀನಿ ಸರ್ 20,000 ಈ ಕರು 20,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಫ್ರೆಂಡ್ಸ್ ಗೀರಸ್ಗಳ ವೀಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಗೀರಸ್ಗಳ ವೀಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಬರುವ ಎಲ್ಲ ವೀಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ ಇಲ್ಲಿ ಬಂದು ಫಾರ್ಮ್ಗೆ ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು ಪರಿಶೀಲಿಸಿ ನಿಮ್ಮ ಅನುಭವ ಆಧಾರದ ಮೇಲೆ ಖರೀದಿ ಮಾಡ್ರಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ.